ವಿವೇಕ್ ವಿವೇಕ್ ಆದಿತ್ಯ ಕರ್ಲೇಕರ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಲೆಟ್ಸ್ ಹ್ಯಾವ್ ದ ಕಾನ್ವರ್ಸೇಷನ್ ರಿಗಾರ್ಡಿಂಗ್ ದಿಸ್ ಅಪ್ಡೇಟ್. ಎಸ್ ವಿವೇಕ್, ವೆರಿ ಸ್ಟ್ರೈಟ್ ಆ್ಯಂಡ್ ಸಿಂಪಲ್. ಗೋವಿಂದರಾಜು ಕಣದಿಂದ ಹಿಂದೆ ಸರಿತಾರಾ ಅನ್ನೋದು ಒಂದು ಪ್ರಶ್ನೆ. ಇಫ್ ಸೊ ಗೋವಿಂದರಾಜ್ ಅವರು ಕಣದಿಂದ ಹಿಂದೆ ಸರಿಯೋದಾದರೆ ಮೊದಲೇ ಅವ್ರಿಗೆ ನಂಬರ್ ಇಲ್ಲ ಅನ್ನೋದು ಗೊತ್ತಿರಲಿಲ್ವಾ? ಯಾವ ಕಾರಣಕ್ಕೆ ಇವರು ಈ ಸಾಹಸ ಮಾಡಿದ್ರು ಅನ್ನೋದು ಯಕ್ಷ ಪ್ರಶ್ನೆ. ಓವರ್ ಟು ಯು. ಈಗಾಗಲೇ ಪರಿಷತ್ ಚುನಾವಣೆ ಈಗಾಗಲೇ ಘೋಷಣೆ ಕೂಡ ಆಗಿದೆ. ನಿನ್ನೆ ಕೊನೆ ದಿನ ಆಗಿತ್ತು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ. ಅಚ್ಚರಿ ಏನಂದರೆ ಈಗಾಗಲೇ ಕಾಂಗ್ರೆಸ್ನವರು ಮೊದಲಿಗೆ 4 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರ್ತಾರೆ. ಅದಾದ ಬಳಿಕ BJPಯವರು 2 ಅಭ್ಯರ್ಥಿನ ಘೋಷಣೆ ಮಾಡಿರ್ತಾರೆ. ಅಲ್ಲಿಗೆ 6 ಅಭ್ಯರ್ಥಿಗಳಾಗುತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಏನು MLAಗಳ ಸಂಖ್ಯೆ ಇದೆ, ಇದರ ಆಧಾರದ ಮೇಲೆ ನೋಡ್ತಾ ಹೋದರೆ ಕೇವಲ 7 MLCಗಳ ಆಯ್ಕೆ ಮಾತ್ರ ಮಾಡೋಕ್ಕಾಗುತ್ತೆ. ಆದರೆ ಅಚ್ಚರಿ ಮೂಡಿಸೋದೇನೆಂದರೆ ಕಾಂಗ್ರೆಸ್ನವರು 5ನೇ ಅಭ್ಯರ್ಥಿಯನ್ನು ಹಾಕ್ತಾರೆ, ವಿನಯ್ ಕಾರ್ತಿಕ್ ಅವ್ರನ್ನ. ಜೊತೆಗೆ ಇಲ್ಲಿ ಮೈತ್ರಿಯಾಗಿರ್ತಕ್ಕಂಥ NDA ಅವರು JDS ನಿಂದ ಒಂದು ಅಭ್ಯರ್ಥಿಗೆ ಕಣಕ್ಕಿಳಿಸ್ತಾರೆ. ಅದು ಗೋವಿಂದರಾಜು ಅವ್ರಿಗೂ ಕೂಡ ನಾಮಿನೇಷನ್ ಫೈಲ್ ಮಾಡಿಸ್ತಾರೆ. ಸ್ಕ್ರೂಟನಿಯಲ್ಲಿ ಎಲ್ಲ ಅಭ್ಯರ್ಥಿಗಳು ಕೂಡ ಈಗಾಗಲೇ ಪಾಸ್ ಆಗಿದ್ದಾರೆ. 7 ಸ್ಥಾನಗಳ ಪೈಕಿ 8 ಜನ ಈಗಾಗಲೇ ನಾಮಿನೇಷನ್ ಹಾಕಿರತಕ್ಕಂಥದ್ದು ಸದ್ಯದ ಮಟ್ಟಿಗೆ ಕುತೂಹಲ ಮೂಡಿಸ್ತಿದೆ. ಇದರಲ್ಲಿ ಯಾರು ಕುದುರೆ ವ್ಯಾಪಾರ ಮಾಡ್ತಾರೆ ಈ ಬಾರಿ ಅನ್ನೋದು ಸದ್ಯದ ಮಟ್ಟಿಗೆ ಸಾಕಷ್ಟು ಕುತೂಹಲ ಮೂಡಿಸ್ತಿದೆ. ಒಂದು ಕಡೆ ವಿನಯ್ ಕಾರ್ತಿಕ್ ಅವ್ರು ಏನಾದರೂ ಕುದುರೆ ವ್ಯಾಪಾರ ಮಾಡಿ ಅವ್ರು ಗೆಲ್ತಾರಾ, ಅಥವಾ ಇನ್ನೊಂದು ಕಡೆ ಗೋವಿಂದರಾಜು ಅವ್ರು ಗೆಲ್ತಾರಾ, ಯಾರಿಗೆ ಒಲಿಯುತ್ತೆ ಈ ಸ್ಥಾನ ಅನ್ನೋದು ಒಂದು ಕಡೆ ಕುತೂಹಲ ಮೂಡಿಸ್ತಿದೆ. ಜೊತೆಗೆ ಇನ್ನೊಂದು ಕಡೆ ಇಂಟರ್ನಲ್ ಆಗಿ ಸಿಗುವಂಥ ಮಾಹಿತಿ ಏನಪ್ಪ ಅಂದರೆ ಗೋವಿಂದರಾಜು ಅವರೇ ಈ ಕಣದಿಂದ ಹಿಂದೆ ಸರಿಯುವಂಥ ಚಾನ್ಸಸ್ ಹೆಚ್ಚಿದೆ ಅಂತಲೂ ಕೂಡ ಕೇಳಿಬರ್ತದೆ. ಯಾಕಂದರೆ JDSನ ಬಳಿ ಕೇವಲ ಇರ್ತಕ್ಕಂಥದ್ದು 18 ಶಾಸಕರು ಮಾತ್ರ. ಅದರ ಜೊತೆ ಅಂದರೆ ಇನ್ನು ಉಳಿದಂಥ ಶಾಸಕರು ಈಗಾಗಲೇ ಏನು NDA ಕೂಡ ಆಗಿದೆ. BJPಯಲ್ಲಿ ಮೊದಲನೇ ಪ್ರಾಶಸ್ತ್ಯ ಮತಗಳು ಹಾಕಿದ ಬಳಿಕ ಕೂಡ ಅವರ ಬಳಿ ಉಳಿಯೋದು ಕೇವಲ ಒಂದು 6 ಮತಗಳು ಉಳಿಯುತ್ತೆ. 18 + 6 ಸೇರಿಸಿದರು 24 ಆಗುತ್ತೆ. ಇವ್ರಿಗೆ ಬೇಕಿರುವಂಥ ನಂಬರ್ಸ್ಗಳು ಸಿಗೋದಿಲ್ಲ. ಆ ನಿಟ್ಟಿನಲ್ಲಿ ಗೋವಿಂದರಾಜು ಅವರು ಹಿಂದೆ ಸರಿಯುವಂಥ ಚಾನ್ಸಸ್ ಅತಿ ಹೆಚ್ಚು ಇದೆ ಅಂತ ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಜೊತೆಗೆ ಈಗಾಗಲೇ ನಾವು ನೋಡ್ತಾ ಹೋದ್ರೆ ವಿಧಾನ ಪರಿಷತ್ನಲ್ಲಿ ಈ ಹಿಂದೆ ಯಾರು ಬುದ್ಧಿವಂತರಿದ್ರು, ಯಾರು ಚಾಣಕ್ಯರಿದ್ರು, ಅವರುಗಳು ವಿಧಾನ ಪರಿಷತ್ ಟಿಕೆಟ್ ಸಿಗ್ತಾ ಇತ್ತು ಅವರುಗಳಿಗೆ, ಅಥವಾ ಯಾರಾದರೂ ಪ್ರಬಲ ಅಭ್ಯರ್ಥಿಗಳಾಗಿದ್ದು MLA ಚುನಾವಣೆಗಳಲ್ಲಿ ಸೋತಿರ್ತಕ್ಕಂಥವ್ರು ಅಂಥವರಿಗೆ ಟಿಕೆಟ್ ಸಿಗ್ತಾ ಇತ್ತು, MLCಗಳಾಗ್ತಾ ಇದ್ರು. ಈ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿದೆ ಅಂದರೆ ನಿಮ್ಮ ಬಳಿ ಆಗಿರ್ಬೋದು, ನನ್ನ ಬಳಿ ಆಗಿರ್ಬೋದು, ದುಡ್ಡಿದ್ರೆ ನೇರವಾಗಿ ವಿಧಾನ ಪರಿಷತ್ ಟಿಕೆಟ್ಗಳನ್ನು ಪಡಿಬಹುದು. ಈ ರೀತಿಯಾದಂಥ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ನಿರ್ಮಾಣ ಆಗ್ತಾ ಇದೆ. ಮೀನ್ ಬೈ ದಟ್ ಬೈ ದ ವೇ ಅಂದ್ರೆ ಇವರೆಲ್ಲ ಇರೋರು ಬುದ್ಧಿವಂತರು ಅಲ್ಲ ಅಂತ ಅರ್ಥನಾ? ಜಸ್ಟ್ ದಿಸ್ ಇಸ್ ಮೈ ಕ್ಯೂರಿಯಾಸಿಟಿ. ಎಸ್ ರಾಘವ್, ಇಲ್ಲಿ ಬುದ್ಧಿವಂತ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಏನು ಉದ್ಭವ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ ನಾವು ನೋಡ್ತಾ ಹೋಗ್ಬೋದು, ಯಾರು ಪಕ್ಷ ಸಂಘಟನೆಯನ್ನು ಮಾಡ್ಕೊಂಡ್ ಬಂದಿರ್ತಾರೆ ಸಾಕಷ್ಟು ವರ್ಷಗಳಿಂದ ಅಂಥವರಿಗೆ ಕೆಲವೊಮ್ಮೆ ಟಿಕೆಟನ್ನು ನೀಡಲಾಗುತ್ತೆ. ಕೆಲವೊಮ್ಮೆ ಯಾರು ಅಂದರೆ ಟಾಪ್ ಮೋಸ್ಟ್ ಬಿಸ್ನೆಸ್ ಮ್ಯಾನ್ಗಳು ಯಾರು ಇರ್ತಾರೆ ಅವ್ರಿಗೂ ಕೂಡ ಅಷ್ಟೇ ಕೇವಲ ಎಲ್ಲವೂ ಇರುತ್ತೆ, ಅವರ ಬಳಿ ಹಣ ಎಲ್ಲವೂ ಇರುತ್ತೆ, ಅಂತಸ್ತು ಎಲ್ಲವೂ ಕೂಡ ಇರುತ್ತೆ. ಅವರಿಗೆ ಕೇವಲ ಒಂದು ಅಧಿಕಾರದ ಪದವಿ ಬೇಕಾಗಿರ್ತದೆ. ಅಂಥವರು ಕೂಡ MLCಗಳಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ನಾವು ಸಾಕಷ್ಟು ಬಾರಿ ನೋಡಿದ್ದೇವೆ. ಹಣ ಇರ್ತಕ್ಕಂಥವರೇ ಜಾಸ್ತಿ. ನೋಡ್ತಾ ಹೋದರೆ ಸಂಖ್ಯೆಯನ್ನು ನಾವು ನೋಡ್ತಾ ಹೋದರೆ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ನಾವು ಅಲ್ಲಿ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ನೋಡ್ತಾ ಇದ್ರೆ MLAಗಳು ಸಣ್ಣ ಪುಟ್ಟ ಕಾರ್ನಲ್ಲಿ ಬಂದರೂ ಕೂಡ MLC ಆದಂಥವ್ರು ಯಾರು ಕೂಡ ಸಣ್ಣ ಕಾರ್ನಲ್ಲಿ ಬರೋದಿಲ್ಲ. ಎಲ್ಲರೂ ಕೂಡ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಬರ್ತಕ್ಕಂಥದ್ದು ಸಾಕಷ್ಟು ಬಾರಿ ನಾವು ನೋಡಿರ್ತೇವೆ. ಆ ನಿಟ್ಟಿನಲ್ಲಿ MLC ಚುನಾವಣೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಘೋಷಣೆ ಆಗಿದೆ. ಯಾರು 8ರಲ್ಲಿ 7 ಇನ್ನು ಯಾರು ಆಗ್ತಾರೆ, ಔಟ್ ಯಾರು ಆಗ್ತಾರೆ, ಕೊನೆ ಅಭ್ಯರ್ಥಿ ಯಾರು, ವಿನಯ್ ಕಾರ್ತಿಕ್ ಅವರು ಹೊರಗೆ ಬರ್ತಾರಾ, ಗೋವಿಂದರಾಜು ಅವರು ಹೊರಗೆ ಬರ್ತಾರಾ ಅಂತ ಕೂಡ ಸದ್ಯದ ಮಟ್ಟಿಗೆ ಕುತೂಹಲ ಮೂಡಿಸಿದೆ. ಆದ್ರೆ ಪ್ರಮುಖವಾಗಿ ಇಲ್ಲೆಲ್ಲ ಅಂಶಗಳನ್ನ ನೋಡ್ತಾ ಗೋವಿಂದರಾಜು ಅವರೇ ಈ ಕಣದಿಂದ ಹಿಂದೆ ಸರಿಯುವಂತ ಎಲ್ಲಾ ಚಾನ್ಸಸ್ ಅತಿ ಹೆಚ್ಚು ಇದೆ ಅಂತ ಕೇಳಿ ಬರ್ತಾ ಇದ್ದಾರೆ. ಕರೆಕ್ಟ್. ಈ ಪ್ರಹಸನ ಆದ್ರೂ ಯಾಕೆ ಅಂತ ಅವ್ರಿಗೆ ಮುಂಚೆ ಗೊತ್ತಾಗಿರ್ಲಿಲ್ವಾ ಸಂಖ್ಯಾಬಲ ಇಲ್ಲ ಅಂತ ಹೇಳಿ? ಒಂದ್ ವೇಳೆ ಸರಿಯೋದಾದ್ರೆ ಇಫ್ ಸೋ ಯಾವ ಕಾರಣ ಅಂತ ಈ ಪ್ರಹಸನ ಎಲ್ಲ ಯಾಕೆ ಬೇಕು ಅಂತ ಅನ್ಸುತ್ತಾ? ಎಸ್ ರಾಘವ್, ನಾನು ಈಗಾಗಲೇ ಈ ವಿಚಾರವನ್ನು ಹೇಳ್ತಾ ಹೋದೆ. JDSನ ಬಳಿ ಕೇವಲ ಇರ್ತಕ್ಕಂಥದ್ದು 18 ಸಂಖ್ಯೆಗಳು ಮಾತ್ರ. ಜೊತೆಗೆ NDA ಜೊತೆಗೆ ಹೋದ್ರೂ ಕೂಡ ಅವರ ಬಳಿ ಸಿಗ್ತಕ್ಕಂಥದ್ದು 24 ಮಾತ್ರ. ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಧೈರ್ಯ ಮಾಡಿ ನೋಡೋಣ, ಈ ಬಾರಿ ನಾವು ಕೂಡ ಒಂದು ಅಭ್ಯರ್ಥಿನ ನಿಲ್ಸೋಣ ಅಂತ JDS ಮುಂದೆ ಹೋಗಿ ನಿಲ್ಸಿದೆ. ನಿನ್ನೆ ಕೂಡ ಅಷ್ಟೇ ನಾವು ನಮ್ಮ ವಾಹಿನಿಯ ಜೊತೆಗೆ ಮಂಜು ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇಲ್ಲಿ ಯಾವುದೇ ಆಪರೇಷನ್ ಮಾಡೋದಿಲ್ಲ, ನಾರ್ಮಲ್ ಡೆಲಿವರಿನೇ ಆಗುತ್ತೆ, ಯಾವುದೇ ಸಿಸರಿನ್ ಆಗೋದಿಲ್ಲ, ನಾವು ಏನಾದರೂ ಮಾಡ್ತೇವೆ, ಆಪರೇಷನ್ ಏನಾದರೂ ಮಾಡ್ತೇವೆ ಅಂತ ಕೂಡ ಕ್ಲಿಯರ್ ಆಗಿ ಹೇಳ್ತಾ ಇದ್ರು. ಇಲ್ಲೆಲ್ಲ ಒಂದು ಕಡೆ ನೋಡ್ತಾ ಹೋದ್ರೆ ಕೆಲವೊಂದು ಕಾಂಗ್ರೆಸ್ನ ಒಂದಿಷ್ಟು ಶಾಸಕರನ್ನ ಕೂಡ ಎಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ರೀತಿಯಾಗಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಕೂಡ ಒಂದಿಷ್ಟು ವಿಚಾರಗಳು ಕೂಡ ಕೇಳಿ ಬಂದಿದೆ. ಆದರೆ ಸದ್ಯದ ಮಟ್ಟಿಗೆ ಏನೇನು
ಕೇವಲ ಚುನಾವಣೆ ಬಾಕಿ ಇರತಕ್ಕಂಥದ್ದು 8-9 ದಿನಗಳು ಮಾತ್ರ ಬಾಕಿ ಇದೆ, ನಾಮಿನೇಷನ್ ಹಿಂಪಡೆಯೋದಕ್ಕೆ ಕೇವಲ 2 ದಿನಗಳು ಬಾಕಿ ಇದೆ. ಇದಕ್ಕೂ ಮುಂಚಿತವಾಗಿ ಅಭ್ಯರ್ಥಿ ಎಲ್ಲ ವಿಚಾರಗಳನ್ನ ನೋಡಿಕೊಂಡು ಫೈನಲ್ ಮಾಡ್ಕೊಳ್ಬೇಕಾಗಿರುತ್ತೆ. ಒಂದು ವೇಳೆ ಏನಾದರೂ ಅವರು ಚುನಾವಣೆಗೆ ಮುಂದೆ ಹೋಗಿ ಅಲ್ಲಿ ಮತ್ತೆ ಬಹಳ ಕಮ್ಮಿ ಮತಗಳಿಂದ ಸೋತ್ಬಿಟ್ಟು ಮತ್ತೆ ಹಿಂದೇಟ್ ಹಾಕಿದ್ರೆ ಇದು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ JDSಗೂ ಕೂಡ ಇದು ದೊಡ್ಡ ಮಟ್ಟದ ಮುಜುಗರ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಅವರ ಬಳಿ ಸಂಖ್ಯಾಬಲ ಇಲ್ಲದಿದ್ರು ಕೂಡ ಅಭ್ಯರ್ಥಿನ ಹಾಕಿ ಅದು ಸೋಲುವಂತದ್ದು ಈ ರೀತಿಯಾಗಿ ಆಗೋದೆಲ್ಲ ಅವ್ರಿಗೂ ಕೂಡ ಸರಿ ಅನ್ಸೋದಿಲ್ಲ. ಆ ನಿಟ್ಟಿನಲ್ಲಿ ಅವ್ರಿಗೆ ಏನಾದ್ರೂ ಕ್ಲಿಯರ್ ಆಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರಾದ್ರೂ MLAಗಳು ನಮಗೆ ಮತ ಹಾಕೋದಿಲ್ಲ ಅಂತ ಏನಾದ್ರೂ ಅವ್ರ ಕ್ಲಿಯರ್ ಇಂಡಿಕೇಶನ್ ಸಿಕ್ಕಿದ್ರೆ ಬಹುಶಃ ಗೋವಿಂದರಾಜು ಅವರು ಹಿಂದೆ ಸರಿಯುವಂತ ಎಲ್ಲಾ ಚಾನ್ಸಸ್ ಇದೆ ಅಂತಾನೆ ಕೇಳಿ ಬರ್ತಾ ಇದೆ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ವಿವೇಕ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ಎಲ್ಲಾದರೂ ಅಡ್ಡ ಮತದಾನ ಗಿಡ್ಡ ಮತದಾನ ಏನಾದರೂ ಆಗ್ಬಿಟ್ಟಿತಾ ಅನ್ನುವ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ಇದರಲ್ಲಿ ಇರುತ್ತವೆ. ಹಾಗೆಯೇ ಈಗ ಸ್ಪರ್ಧೆ ಮಾಡ್ತಾ ಇರೋರು ಬರೀ ಬುದ್ಧಿವಂತರಲ್ಲ, ಅತಿ ಬುದ್ಧಿವಂತರು ಅಂತ ಅಂದುಕೊಳ್ಳಬಹುದು ಅನ್ನೋ ಒಂದು ಹಣೆಪಟ್ಟಿ ಕೂಡ ಇದೆ. ಹಾಗಾಗಿ ಇದನ್ನು ಜನರಲೈಸ್ ಮಾಡೋಕೆ ಆಗೋದಿಲ್ಲ ನಾವು. ಯಾಕಂತ ಹೇಳಿದ್ರೆ ಇವರು ಬುದ್ಧಿವಂತರಲ್ಲ. ಆದರೆ ಒಂದು ಮುಂಚೆ ಯಾವ ರೀತಿಯಾದಂಥ ಒಂದು ಅಲೆ ಇತ್ತು ಅಥವಾ ಎಲ್ಲರ ಪರ್ಸೆಪ್ಷನ್ ಹೇಗಿತ್ತು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ಮೌಲ್ಯಾಧಾರಿತ ರಾಜಕಾರಣಿಗಳಾಗಿದ್ದರು. ಹಾಗಾಗಿ MLCಗಾಗಿರ್ಬೋದು ಅಥವಾ ರಾಜ್ಯಸಭೆಗೆ ಆಯ್ಕೆ ಆಗಿರೋರು ಬಹಳ ಅವರನ್ನು ನೋಡಿದ ತಕ್ಷಣ ಅವರ ಒಂದು ಆರಾನೇ ತುಂಬ ಸಖತ್ತಾಗಿರುತ್ತೆ ರೀ, ಒಳ್ಳೆ ನಂಬೋದು ರೀ, ಪ್ರಬುದ್ಧತೆಯಿಂದ ಕೂಡಿದ್ದಾರೆ ಅಂತ ಈಸಿಯಾಗಿ ಹೇಳ್ಬಿಡ್ಬೋದು. ಆ ಒಂದು ಮಾಸ್ ಲೀಡರ್ ಥರ ಇರೋದಾಗಲಿ ಅಥವಾ ಲೋಕಲ್ ಲೀಡರ್ಶಿಪ್ ಜನರ ಜೊತೆ ಬೇರೆ ಹಂಗೆ ಅನ್ನೋಂತಲೇ ಹೇಳೋಕ್ಕಾಗಲ್ಲ, ಎಲ್ಲವೂ ಬೇಕು ರಾಜಕಾರಣದಲ್ಲಿ. ಆದರೆ ಇಲ್ಲಿ ಸದ್ಯಕ್ಕೆ ಅವರೇ ಆಗ್ತಿದ್ದಾರಾ, ಇದು ಬರೀ ಕಾಸಿನ ಆಟನಾ, ಕುರ್ಚಿಗಾಗಿ ನಡೆಯೋ ಆಟನಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ವಾತಾವರಣ ಇರೋದ್ರಿಂದ ಆ ನಿಟ್ಟಿನಲ್ಲಿ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ದೀವಿ.